ಹುಡುಗಿಯರೇ ನಿಲ್ಲಿ, ಸ್ಕಿಪ್ ಮಾಡಬೇಡಿ. ನೀವೊಬ್ಬರೇ ಹೊರಗೆ ಹೋಗುವಾಗ ಈ ಪೆಪ್ಪರ್ ಸ್ಪ್ರೇ ಜೊತೆಲಿ ಇಟ್ಕೊಳ್ಳಿ, ನಿಮ್ಮ ಆತ್ಮರಕ್ಷಣೆಗಾಗಿ ಬಳಸಿ. ಈ ಪೆಪ್ಪರ್ ಸ್ಪ್ರೇ ಲಿಂಕ್ ಬೇಕಾದ್ರೆ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನು ನಿಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ಶೇರ್ ಮಾಡಿ. ಸೊ ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ನೀವು ಆಲ್ರೆಡಿ ಒಂದು ವಿಡಿಯೋ ನೋಡಿದ್ರಲ್ಲ, ಮೋಟು ಪಟ್ಲು ವೀಡಿಯೋಸ್ಗಳು. ಈ ಥರ ವೀಡಿಯೋಸ್ಗಳು ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ಆ್ಯಂಡ್ ಈ ಒಂದು ಟ್ರೆಂಡ್ನ ಯೂಸ್ ಮಾಡಿಕೊಂಡು ತುಂಬ ಕ್ರಿಯೇಟರ್ಸ್ ಸ್ಪಾನ್ಸರ್ಶಿಪ್ ಮೂಲಕ ಒಳ್ಳೆ ಅರ್ನಿಂಗ್ಸ್ನ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ವೀಡಿಯೋಸ್ಗಳಿಗೆ ಮಿಲಿಯನ್ ವ್ಯೂಸ್ ಹೋಗ್ತಾ ಇದೆ. ಆ್ಯಂಡ್ ಫಾಲೋವರ್ಸ್ ಕೂಡ ಗೇನ್ ಆಗ್ತಾ ಇದ್ದಾರೆ. ನೀವು ಕೂಡ ಈ ಥರ ವೀಡಿಯೋಸ್ ಮಾಡಬೇಕಂತ ಹೇಳಿದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಆ್ಯಂಡ್ ಈ ಒಂದು ವಿಡಿಯೋದು ಪ್ರಾಂಪ್ಟ್ ಏನಿದೆ ಅದನ್ನು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ, ನೆಕ್ಸ್ಟ್ ನನಗೆ DM ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ತೇನೆ. ಸೊ ಗೊತ್ತಾಯ್ತಲ್ಲ ಗೈಸ್? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ಫಸ್ಟ್ ನಮಗೆ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಮೋಟು ಪತ್ಲು ಫೋಟೋಸ್ ಬೇಕು. ಸೊ ಇವಾಗ ಗೂಗಲ್ಗೆ ಹೋಗಿ, ಇಲ್ಲಾಂದರೆ ಪಿಂಟ್ರೆಸ್ಟಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ ನಾನು ಗೂಗಲಲ್ಲಿ ಟೈಪ್ ಮಾಡ್ತೀನಿ ಮೋಟು ಪತ್ಲು ಅಂತ. ಸೊ ಈ ಥರ ಟೈಪ್ ಮಾಡಿದಾಗ ನಮಗೆ ಇಮೇಜ್ ಸಿಗುತ್ತೆ. ಓಕೆನಾ? ಸೊ ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದು ಬೇಕು ಅದನ್ನು ಡೌನ್ಲೋಡ್ ಮಾಡಿ. ಇಲ್ಲಾಂದರೆ ನೀವು ಪಿಂಟ್ರೆಸ್ಟಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು. ನಿಮಗೆ ಅದರಲ್ಲಿ ತುಂಬ HD ಕ್ವಾಲಿಟಿಯಲ್ಲಿ ಸಿಗುತ್ತೆ. ಓಕೆನಾ ಗೈಸ್? ಇದಾದಮೇಲೆ ಅಗೇನ್ ಗೂಗಲ್ಗೆ ಹೋಗಿ ChatGPTನ ಟೈಪ್ ಮಾಡಿ ChatGPTನ ಓಪನ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ನೀವು ChatGPTನ ಓಪನ್ ಮಾಡಿದ್ಮೇಲೆ ನಿಮಗೆ ಪ್ಲಸ್ ಐಕನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಫೋಟೋಸ್ ಅಂತ ಬರುತ್ತೆ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ಏನಂದರೆ, ನೀವು ಒಂದು ಮೋಟು ಪತ್ಲುದು ಫೋಟೋಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇದಾದಮೇಲೆ ನೀವು ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು, ಲೈಕ್ ನೀವು ಏನಾದರೂ ಪ್ರಮೋಷನ್ ಮಾಡ್ತಿದ್ರೆ ಯಾವುದಾದ್ರೂ ಶಾಪಿದ್ದು, ಸೊ ಆ ಶಾಪಿದ್ದು ಫೋಟೋ, ಇಲ್ಲಾಂದರೆ ನಿಮ್ಮದು ಊರಿದ್ದು ಫೋಟೋಸ್, ಈ ಥರ ನೀವು ಯಾವುದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಬ್ಯಾಕ್ಗ್ರೌಂಡು. ಸೊ ಇಲ್ಲಿ ನಾನು ವಿಧಾನಸೌಧನ ತಗೊಂಡಿದ್ದೀನಿ. ಸೊ ಇದನ್ನು ನೀವು 2 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಇದಾದಮೇಲೆ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆ, ಅಲ್ಲಿ ಈ ಒಂದು ಪ್ರಾಂಪ್ಟನ್ನು ನೀವು ಪೇಸ್ಟ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ ಗೈಸ್? ಈ ಒಂದು ಪ್ರಾಂಪ್ಟ್ ಏನಿದೆ ಅದನ್ನು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ? ನೀವು ಫಾಲೋ ಮಾಡಿ, ನನಗೆ DM ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ ಗೈಸ್? ಫಾಲೋ ಮಾಡಿರಬೇಕು. ಓಕೆ ಗೈಸ್, ಈಗ ನೋಡ್ಬೋದು ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿಕೊಟ್ಟಿದೆ ChatGPT. ಇದೇ ಥರ ನೀವು ಬೇರೆ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ ನೀವು ಇಮೇಜ್ ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಓಕೆನಾ? ಡೌನ್ಲೋಡ್ ಮಾಡ್ಕೊಳ್ಳಿ, ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈಗ ಇಮೇಜ್ ಕ್ರಿಯೇಟ್ ಮಾಡಿ ಆಯಿತು. ಈಗ ನಾವು ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುವ. ಪ್ಲೇಸ್ಟೋರಿಗೆ ಹೋಗಿ ಗೂಗಲ್ ಫ್ಲೋ ಅಂತ ಟೈಪ್ ಮಾಡಿ. ನಿಮಗೆ ಈ ಒಂದು ಆ್ಯಪ್ ಏನಿದೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲಬಲ್ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿ. ಈ ಆ್ಯಪ್ನ ನೀವು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಕೇಳುತ್ತೆ. ಓಕೆನಾ? ನೀವು ನಿಮ್ಮದು ಯಾವುದಾದ್ರೂ Gmail ಅಕೌಂಟ್ನ ಹಾಕಿ ಲಾಗಿನ್ ಆಗಬೇಕು. ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಇದೆರಡನ್ನು ಕೂಡ ನೀವು ಟಿಕ್ ಮಾರ್ಕ್ ಹಾಕಿ, ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಇಲ್ಲಿ ಆಪ್ಷನ್ ಬರುತ್ತೆ. ಇದನ್ನು ನೀಟಾಗಿ ಓದ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿ ನಿಮಗೀಗ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಎಗೇನ್ ಇಲ್ಲಿ ನಿಮಗೆ ಒಂದು ನ್ಯೂ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಈಗ ನೀವು ಏನು ಮಾಡಬೇಕು, ಇಲ್ಲಿ ಇಮೇಜ್ ಅಂತ ಕಾಣಿಸ್ತಿದ್ದಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಮೇಜ್ ಆರ್ ವಿಡಿಯೋ ಆಪ್ಷನ್ ಇದೆ. ನಮಗೆ ಈಗ ವಿಡಿಯೋ ಕ್ರಿಯೇಟ್ ಮಾಡ್ತು, ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನೀವು ಲಾಂಗ್ ಫಾರ್ಮೆಟ್ ಆದರೆ 16:9, ಇಲ್ಲ ಶಾರ್ಟ್ ಫಾರ್ಮೆಟ್ ಆದರೆ 9:16. ಓಕೆನಾ? ಇವಾಗ 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ X1 ಸೆಲೆಕ್ಟ್ ಮಾಡಿ, ಇದಾದಮೇಲೆ 10 ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಇದಾದಮೇಲೆ ನಿಮಗೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಿದೆಲ್ಲ ಮೇಲೆ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಮೇಜ್ ಅಂತ ಬರುತ್ತೆ ಆಪ್ಷನ್ನು, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಗ್ಯಾಲರಿ ಏನದು ಓಪನ್ ಆಗುತ್ತೆ. ಓಕೆನಾ ಗೈಸ್? ಇಲ್ಲಿ ಅಗ್ರಿ ಅಂತ ಕೊಡಿ. ಅಗ್ರಿ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ. ಆಗ ನಿಮ್ಮದು ಇಲ್ಲಿ ಗ್ಯಾಲರಿ ಫೋಟೋಸ್ ತೋರಿಸುತ್ತೆ. ಸೊ ಇಲ್ಲಿ ಮೋಟು ಪತ್ತದು ಫೋಟೋ ಸೆಲೆಕ್ಟ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಈಗ ಇದಕ್ಕೆ ನಾವು ವಿಡಿಯೋ ಪ್ರಾಂಪ್ಟನ್ನು ಕೊಡಬೇಕು. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಪ್ರಾಂಪ್ಟನ್ನ ರೆಡಿ ಮಾಡಿದ್ದೀನಿ. ಸೊ ಅದು ನೋಟಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೀನಿ. ಓಕೆನಾ? ಇದು ನಿಮಗೆ ಬೇಕಂತ ಹೇಳಿದರೆ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಕಳಿಸ್ತೀನಿ. ಓಕೆ? ನಾನು ಆವಾಗಲೇ ಹೇಳಿದಾಗೆ ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಫಾಲೋ ಮಾಡಿ, ನನಗೆ DM ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ ಗೈಸ್? ಇಲ್ಲಿ
ಮೋಟು ಪತ್ಲುದು ಡೈಲಾಗ್ ಏನಿದೆ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು, ಓಕೆನಾ. ಇಲ್ಲಾಂದರೆ ನೀವು ChatGPT ಹತ್ರ ಕೇಳಿ ನನಗೆ ಮೋಟು ಪತ್ಲುದು ಡೈಲಾಗ್ ಕೊಡಿ, ಸೊ ಅದು ನಿಮಗೆ ಬೇರೆ ಒಂದು ಡೈಲಾಗ್ನ ಬರೆದು ಕೊಡುತ್ತೆ. ಸೊ ಇವಾಗ ಇಲ್ಲಿ ನಾವು ಇದನ್ನು ಪೇಸ್ಟ್ ಮಾಡೋಣ, ಓಕೆನಾ ಗೈಸ್. ಇಲ್ಲಿ ಈ ಥರ ಪೇಸ್ಟ್ ಮಾಡಿ ಇದಾದಮೇಲೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು ಈಗ ನಮಗೆ ವಿಡಿಯೋ ಜನ್ರೇಟ್ ಮಾಡಿ ಕೊಡುತ್ತೆ. ನೀವು ಒಂದು 2 ಸೆಕೆಂಡ್ಸ್ ಎಲ್ಲ ವೆಯ್ಟ್ ಮಾಡಿದರೆ ಸಾಕು, ನಿಮಗೆ ಬೇಗ ಕ್ರಿಯೇಟ್ ಮಾಡಿ ಕೊಡುತ್ತೆ, ಓಕೆನಾ. ಓಕೆ ಗೈಸ್, ಈಗ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂತ. ಸೊ ನಾನೊಂದು ಸರ್ತಿ ಪ್ಲೇ ಮಾಡ್ತೀನಿ, ನೀವೇ ನೋಡಿ. ನೋಡಿ ಜನರೇ, ನಾವು ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದೀವಿ. ವಾವ್ ಮೋಟು, ಎಷ್ಟು ದೊಡ್ಡ ಕಟ್ಟಡ. ಇಲ್ಲಿ ನಾವೇನ್ ಮಾಡೋಣ? ಮೊದಲು ಒಂದು ಸೂಪರ್ ಸೆಲ್ಫಿ ತಕೊಳ್ಳೋಣ, ನಂತರ ಬೆಂಗಳೂರಿನ ಮಜಾ ಎಂಜಾಯ್ ಮಾಡೋಣ. ಇಲ್ಲಿ ಮೇಲೆ 3 ಡಾಟ್ ಇದಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇದು ನಿಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ, ಓಕೆನಾ ಗೈಸ್. ನಾವು ಏನು ಡೈಲಾಗ್ ಕೊಟ್ಟಿದ್ವಿ ಅದೇ ಥರ ಇದು ನಮಗೆ ವಿಡಿಯೋ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಗೈಸ್, ನಿಮಗೆ ವಿಡಿಯೋ ಪ್ರಾಂಪ್ಟ್ ಆ್ಯಂಡ್ ಇಮೇಜ್ ಪ್ರಾಂಪ್ಟ್ ಬೇಕಾದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಓಕೆನಾ. ಸೊ ನೀವು ಫಾಲೋ ಮಾಡಿರಬೇಕು. ಫಾಲೋ ಮಾಡಿದ್ಮೇಲೆ ನನಗೆ DM ಮಾಡಿ, ನಾನೇ ನಿಮಗೆ ಡೈರೆಕ್ಟ್ ಆಗಿ ಪ್ರಾಂಪ್ಟನ್ನ ಸೆಂಡ್ ಮಾಡ್ತೇನೆ, ಓಕೆನಾ. ಸೊ ಗೈಸ್, ನೋಡಿದ್ರಲ್ಲ, ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನಾನು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ಕೇಳಿ, ಓಕೆ. ಇವಾಗ ಇನ್ನೊಂದು